ನಮಸ್ತೆ ಕರ್ನಾಟಕ, ಶರಣು ಶುಭೋದಯದೊಂದಿಗೆ ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್ ಬಡಿಗೇರ್. ಇವತ್ತು ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಈಗ ಈ ಕ್ಷಣದ ಹೆಡ್ಲೈನ್ಸ್. ಮುಸ್ಲಿಂ ಮೀಸಲು ಕದನ ಮತ್ತಷ್ಟು ತೀವ್ರ. ಇಂದು ಅಧಿವೇಶನದಲ್ಲಿ ಬಿಜೆಪಿ ಹೋರಾಟ, ಸುಪ್ರೀಂ ಕೋರ್ಟ್ನಲ್ಲಿ ಸಮರ ಎಂದ ಬಿಎಸ್ವೈ. ಅಕ್ಟೋಬರ್ವರೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಮುಂದುವರಿಕೆ ಫಿಕ್ಸ್. ಪಂಚಾಯಿತಿ ಸ್ಥಳೀಯ ಚುನಾವಣೆಯವರೆಗೆ ಬದಲಾವಣೆ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೇ ಸುಳಿವು. ಗೋಧ್ರಾ ಗಲಭೆಯಲ್ಲಿ ಬಲಿಪಶು ಮಾಡಲು ಸಂಚು. ಕಾಂಗ್ರೆಸ್ಗೆ ಪ್ರಧಾನಿ ಮೋದಿ ಚಾಟಿ. ಫ್ರೀಡ್ ಪಾಡ್ಕಾಸ್ಟ್ನಲ್ಲಿ ನಮೋ ಕಿಡಿ. ರಾಜ್ಯದ ಇತಿಹಾಸದಲ್ಲೇ ಅತಿದೊಡ್ಡ ಡ್ರಗ್ಸ್ ಬೇಟೆ. ಮಂಗಳೂರು ಪೊಲೀಸರಿಂದ 75 ಕೋಟಿ ಮೌಲ್ಯದ ಮಾದು ವಶ. 15 ಗ್ರಾಂ ಎಂಡಿಎಂಗೆ ಕೇಸ್ ಬೆನ್ನತ್ತಿದ ಪೊಲೀಸ್ಗೆ ಹೋದಾಗ ಜಾಲ ಬಯಲು. ಪಾಕಿಸ್ತಾನಕ್ಕೆ ಪುಲ್ವಾಮಾ ಮಾದರಿ ಶಾಕ್. ಬಲೂಚಿ ಬಂಡುಕೋರರಿಂದ 90 ಪಾಕ್ ಯೋಧರ ಹತ್ಯೆ. ಸೇನಾ ವಾಹನ ಸ್ಫೋಟಿಸಿ ಭೀಕರ ಕೃತ್ಯ.